ನಮಸ್ಕಾರ. ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇಂದು ನಮ್ಮ ಬಳಿ ಚರ್ಚೆ ಮಾಡಲು ಒಂದು ತುಂಬ ಕುತೂಹಲಕಾರಿ ಮೂಲ ಮಾಹಿತಿ ಇದೆ. ಹೌದು. ನಾವು BK ಓಷನ್ಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಪ್ರಕಟವಾದ 1ನೇ ಮಾರ್ಚ್ 2026ರ ಆಧ್ಯಾತ್ಮಿಕ ಮುರಳಿಯ ಸಾರಾಂಶವನ್ನ ಒಳಹೊಕ್ಕು ನೋಡಲಿದ್ದೇವೆ. ಖಂಡಿತ. ಸರಿ, ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಮೇಲ್ನೋಟಕ್ಕೆ ಇದೊಂದು ಆಧ್ಯಾತ್ಮಿಕ ಪ್ರವಚನ ಅಂತ ಅನ್ಸಬಹುದು. ಹೌದು, ಹಾಗೆ ಅನ್ಸೋದು ಸಹಜ. ಆದರೆ ನಮ್ಮ ಇಂದಿನ ಗುರಿ ಕೇವಲ ಧಾರ್ಮಿಕ ವಿಚಾರಗಳನ್ನು ಮಾತಾಡುವುದಲ್ಲ, ಬದಲಾಗಿ ಈ ಮಾಹಿತಿಯ ಆಳದಲ್ಲಿ ಅಡಗಿರುವ ಮನುಷ್ಯನ ಮನೋವಿಜ್ಞಾನ, ನಮ್ಮ ದೈನಂದಿನ ಜೀವನದ ಸವಾಲುಗಳು ಮತ್ತು ಒತ್ತಡಗಳು ಅಲ್ವಾ? ಕರೆಕ್ಟ್. ದಿನನಿತ್ಯದ ಮಾನಸಿಕ ಒತ್ತಡಗಳಿಂದ ಮುಕ್ತವಾಗಲು ಸಹಾಯ ಮಾಡುವ ಅತ್ಯಂತ ಪ್ರಾಯೋಗಿಕವಾದ ಪ್ರಾಕ್ಟಿಕಲ್ ಆದ ಒಳನೋಟಗಳನ್ನು ಹೆಕ್ಕಿ ತೆಗೆಯುವುದು ನಮ್ಮ ಉದ್ದೇಶ. ನಿಜ. ಈ ಚರ್ಚೆಯ ಅತೀ ದೊಡ್ಡ ಪ್ಲಸ್ ಪಾಯಿಂಟ್ ಅದೇ ಅನ್ಸುತ್ತೆ. ಹೌದು. ನಾವು ಯಾವುದೇ ಮೂಲ ಮಾಹಿತಿಯನ್ನು ತೆಗೆದುಕೊಂಡರೂ ಅದರಲ್ಲಿ ಇರುವ ತತ್ವಗಳನ್ನ ನಮ್ಮ ಆಧುನಿಕ ವೇಗದ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ವಿಶ್ಲೇಷಿಸೋದು ಬಹಳ ಮುಖ್ಯ. ಬಹಳ ಮುಖ್ಯ. ಇಂದಿನ ಮಾಹಿತಿಯಲ್ಲಿ ಹೇಳಿರುವ ವಿಚಾರಗಳು ಮೇಲ್ನೋಟಕ್ಕೆ ಸರಳ ಅನಿಸಿದರೂ ನಮ್ಮ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳಲು ಅವು ಅತ್ಯಂತ ಬಲವಾದ ಸಾಧನಗಳನ್ನ ಒದಗಿಸುತ್ತವೆ. ಖಂಡಿತ. ದಿನ ಬೆಳಗಾದಲೇ ನಾವು ಎದುರಿಸುವ ಸ್ಟ್ರೆಸ್ ಇರ್ಬೋದು, ಆಂಗ್ಸೈಟಿ ಅಥವಾ ರಿಲೇಶನ್ಶಿಪ್ ಸಮಸ್ಯೆಗಳಿಗೆ ಈ ತತ್ವಗಳಲ್ಲಿ ಒಂದು ಸ್ಪಷ್ಟವಾದ ಉತ್ತರವಿದೆ. ಹೌದು, ಅದನ್ನೇ ನಾವಿಂದು ಡಿಕೋಡ್ ಮಾಡಬೇಕಿದೆ. ಈ ಮೂಲ ಮಾಹಿತಿಯು ಹೋಳಿ ಹಬ್ಬದ ಪರಿಕಲ್ಪನೆಯೊಂದಿಗೆ ಶುರುವಾಗುತ್ತೆ. ಪ್ರಾಪಂಚಿಕವಾಗಿ ನಾವು ಹೋಳಿ ಹಬ್ಬದಲ್ಲಿ ಬಣ್ಣಗಳನ್ನು ಎರಚಿಸ್ತೇವೆ. ಆದರೆ ಆ ಬಣ್ಣಗಳು ಕೇವಲ ನೀರಿನಲ್ಲಿ ತೊಳೆದರೆ ಕರಗಿ ಹೋಗ್ತವೆ. ನಿಜ. ಆದರೆ ಇಲ್ಲಿ ಒಂದು ನೈಜ ಹೋಳಿಯ ಬಗ್ಗೆ ಉಲ್ಲೇಖಿಸಲಾಗಿದೆ. ಅದೆಂದ್ರೆ ಪರಮಾತ್ಮನ ಸಂಗದ ಅಳಿಸಲಾಗದ ಬಣ್ಣ ಅಂತ. ಅಳಿಸಲಾಗದ ಬಣ್ಣ. ಹೌದು. ವಿಶೇಷವಾಗಿ ಪರಮಾತ್ಮನ ಜೊತೆ ಆತ್ಮವು ಕಂಬೈಂಡ್ ಜೊತೆಯಾಗಿರುವ ಸ್ವರೂಪದಲ್ಲಿದ್ದಾಗ ಒಂದು ಭಿನ್ನವಾದ ಶಕ್ತಿ ಸಿಗ್ತದೆ ಅಂತ ಹೇಳಲಾಗಿದೆ. ಆದರೆ ನನ್ನ ಪ್ರಶ್ನೆ ಏನಂದ್ರೆ, ಪ್ರಾಕ್ಟಿಕಲ್ ಲೈಫ್ನಲ್ಲಿ ಈ ಕಂಬೈಂಡ್ ಆಗಿರೋದಂದ್ರೆ ಏನು? ಇದೊಂದು ಅತ್ಯುತ್ತಮವಾದ ಪ್ರಶ್ನೆ. ಕಂಬೈಂಡ್ ಆಗಿರುವುದು ಅಂದರೆ ನಾವು ಭೌತಿಕವಾಗಿ ಏನನ್ನು ಹಿಡಿದುಕೊಂಡಿರುವುದಲ್ಲ. ಅದೊಂದು ಮಾನಸಿಕ ಸ್ಥಿತಿ. ನಾವು ಒಂಟಿಯಲ್ಲ, ನಮ್ಮ ಬೆನ್ನಿಂದೆ ಒಂದು ಅತಿಮಾನುಷ ಶಕ್ತಿ ಇದೆ ಅನ್ನೋ ಆಳವಾದ ನಂಬಿಕೆ. ಆಳವಾದ ನಂಬಿಕೆ. ಇಲ್ಲಿ ನಾವು ಮಾಯೆಯ ಭ್ರಮೆಯ ಅಥವಾ ನಕಾರಾತ್ಮಕತೆಯ ಅತ್ಯಂತ ಸೂಕ್ಷ್ಮ ತಂತ್ರವನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ಹೇಗೆ ಕೆಲಸ ಮಾಡುತ್ತೆ? ಈ ನಕಾರಾತ್ಮಕ ಶಕ್ತಿಯು ಎಂದಿಗೂ ಪರಮಾತ್ಮನ ಜೊತೆ ಕಂಬೈಂಡ್ ಆಗಿರುವ ಆತ್ಮವನ್ನ ನೇರವಾಗಿ ಎದುರಿಸಲಾರದು. ನೇರವಾಗಿ ಫೈಟ್ ಮಾಡಲ್ಲ. ಹೌದು. ಆದ್ರಿಂದ ಆ ನಕಾರಾತ್ಮಕತೆಯು ಒಂದು ವಿಭಿನ್ನವಾದ ಪ್ಲಾನ್ ಮಾಡುತ್ತೆ. ಅದು ವ್ಯಕ್ತಿಗಳ, ಸನ್ನಿವೇಶಗಳ ಅಥವಾ ಕೇವಲ ನಮ್ಮದೇ ವ್ಯರ್ಥ ಆಲೋಚನೆಗಳ ಜಾಲವನ್ನ ಹೆಣೆದು ನಮ್ಮನ್ನ ಮಾನಸಿಕವಾಗಿ ಒಂಟಿ ಮಾಡಲು ಪ್ರಯತ್ನಿಸುತ್ತೆ. ಎಕ್ಸಾಕ್ಟ್ಲಿ. ಒಂಟಿ ಮಾಡೋದೇ ಅದರ ತಂತ್ರ. ಈಗ ನಾವು ಆಫೀಸ್ನಲ್ಲಿ ಡೆಡ್ಲೈನ್ ರೀಚ್ ಮಾಡಕ್ಕೆ ಒದ್ದಾಡ್ತಿರುವಾಗ, ಹೌದು, ಅಥವಾ ಮನೆಯಲ್ಲಿ ಯಾರ್ದೋ ಜೊತೆ ಜಗಳ ಆದಾಗ, ನನ್ನ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ, ನಾನು ಒಂಟಿ, ನನ್ನ ಪ್ರಾಬ್ಲಮ್ಗೆ ನಾನೇ ಫೇಸ್ ಮಾಡಬೇಕು ಅಂತ ಒಂದು ಹತಾಶೆ ಬರುತ್ತಲ್ಲ. ಖಂಡಿತ ಬರುತ್ತೆ. ಅದು ಕೇವಲ ಸನ್ನಿವೇಶದ ಪ್ರಭಾವವಲ್ಲ, ಬದಲಾಗಿ ನಮ್ಮನ್ನ ದುರ್ಬಲಗೊಳಿಸಲು ಹೆಣೆದ ಒಂದು ಸೈಕಲಾಜಿಕಲ್ ಟ್ರಿಕ್. ಸೈಕಾಲಜಿಕಲ್ ಟ್ರಿಕ್ ಅಂತನ. ನಿಖರವಾಗಿ. ನಾವು ಒಂಟಿತನ, ಹತಾಶೆ ಅಥವಾ ಅಸಹಾಯಕತೆಯನ್ನ ಅನುಭವಿಸಿದಾಗ ವಾಸ್ತವವಾಗಿ ನಾವು ಆ ಕಂಬೈನ್ಡ್ ಶಕ್ತಿಯಿಂದ ನಮ್ಮನ್ನು ನಾವೇ ಬೇರ್ಪಡಿಸ್ಕೊಂಡಿರ್ತೀವಿ. ಹೌದು. ನಕಾರಾತ್ಮಕತೆ ಗೆಲ್ಲುವುದು ನಾವು ಕಷ್ಟದಲ್ಲಿದ್ದಾಗ ಅಲ್ಲ, ನಾವು ಒಂಟಿ ಅಂತ ನಂಬಿದಾಗ. ಇದು ಬಹಳ ಆಳವಾದ ಮಾತು. ನಮ್ಮ ಮನಸ್ಸಿನಲ್ಲಿ ನಾನೊಬ್ಬನೇ ಅನ್ನೋ ಆಲೋಚನೆ ಬಂತು ಅಂದ್ರೆ ನಾವು ಮಾಯೆಯ ಬಲೆಗೆ ಬಿದ್ದಿದ್ದೇವೆ ಎಂದೇ ಅರ್ಥ. ಆ ಒಂಟಿತನದ ಭಾವನೆ ಬಂದಾಗ ನಮ್ಮೊಳಗಿನ ಹಳೆಯ ಕೆಟ್ಟ ಅಭ್ಯಾಸಗಳು ಮತ್ತೆ ಮೇಲೆ ಬರ್ತವೆ. ಇದು ಸ್ವಲ್ಪ ವಿಚಿತ್ರ ಅನ್ಸಿದ್ರೂ ನಿಜಕ್ಕೂ ಯೋಚಿಸಬೇಕಾದ ವಿಚಾರ. ನಾವು ಒಂಟಿಯಾದಾಗ ನಮ್ಮ ದೌರ್ಬಲ್ಯಗಳು ನಮ್ಮನ್ನ ಆಳಲು ಶುರು ಮಾಡ್ತವೆ. ಹೌದು. ಆದರೆ ಮೂಲ ಮಾಹಿತಿಯಲ್ಲಿ ಈ ದೌರ್ಬಲ್ಯಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಕೋಪ, ಸೋಮಾರಿತನ ಅಥವಾ ಅಜಾಗರೂಕತೆಯನ್ನ ನಾವು ಬಹಳ ಸುಲಭವಾಗಿ ನಮ್ಮದೇ ಗುಣ ಅಂತ ಒಪ್ಕೊಂಡ್ಬಿಡ್ತೇವೆ. ನಿಜ. ಅದನ್ನ ಡಿಫೆಂಡ್ ಕೂಡ ಮಾಡ್ತೀವಿ. ಹೌದು. ಈಗ ನನಗೇನಾದ್ರೂ ವಿಪರೀತ ಸಿಟ್ಟು ಬಂದ್ರೆ ನಾನು ಮೊದಲಿಂದಲೂ ಹೀಗೆ, ನಂಗೆ ಸ್ವಲ್ಪ ಸಿಟ್ಟು ಜಾಸ್ತಿ, ಅದೇ ನನ್ನ ಸ್ವಭಾವ ಅಂತ ಡಿಫೆಂಡ್ ಮಾಡ್ಕೊಳ್ತೀನಿ. ಎಲ್ಲರೂ ಹಾಗೆ ಮಾಡೋದು. ಆದ್ರೆ ಈ ಟೆಕ್ಸ್ಟ್ ಪ್ರಕಾರ ಆ ಸಿಟ್ಟು ನನ್ನದೇ ಅಲ್ಲ. ಹಾಗಾದ್ರೆ ಅದು ಯಾರದ್ದು? ಇಲ್ಲಿ ಗಮನಿಸಬೇಕಾದ ಆಕರ್ಷಕ ಅಂಶವೆಂದರೆ ಈ ದೌರ್ಬಲ್ಯಗಳು ನಮ್ಮ ಮೂಲ ಸ್ವಭಾವ ಅಲ್ಲವೇ ಅಲ್ಲ. ಓಕೆ. ಇವುಗಳನ್ನು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ರಾವಣನ ಆಸ್ತಿ
ಅಂದ್ರೆ ರಾವಣಾಸ್ ಪ್ರಾಪರ್ಟಿ ಅಂತ ಕರೆಯಲಾಗಿದೆ. ರಾವಣನ ಆಸ್ತಿ. ಹೌದು. ಅಂದರೆ ಅದು ನಮ್ಮದಲ್ಲದ, ನಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾಶ ಮಾಡುವ ಬಾಹ್ಯ ಲಕ್ಷಣಗಳು. ರಾವಣನ ಆಸ್ತಿಯನ್ನ ನಮ್ಮದೇ ಸ್ವತ್ತು ಎಂದು ಹಕ್ಕು ಸಾಧಿಸುವ ನಮ್ಮ ಮುಗ್ಧತೆ ನಿಜಕ್ಕೂ ಆಶ್ಚರ್ಯಕರವಾಗಿದೆ. ನಿಜಕ್ಕೂ ಆಶ್ಚರ್ಯ. ನಾವು ಯಾರದ್ದೋ ಕೆಟ್ಟ ಆಸ್ತಿಯನ್ನು ನನ್ನದು ಎಂದು ಹೆಗಲ ಮೇಲೆ ಹೊತ್ತು ತಿರುಗುತ್ತಿದ್ದೇವೆ. ಒಂದ್ ನಿಮಿಷ, ಇದನ್ನ ಅರಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ. ಯಾಕೆ? ಯಾಕೆಂದ್ರೆ ನಾವು ಹುಟ್ಟಿದಾಗಿನಿಂದ ಆ ಗುಣಗಳ ಜೊತೆಯೇ ಬೆಳೆದಿರ್ತೇವೆ. ಯಾರಾದ್ರೂ ನಮ್ಮನ್ನ ಟೀಕಿಸಿದ್ರೆ ಇದು ನನ್ನ ಕ್ಯಾರೆಕ್ಟರ್, ನಾನ್ ಬದಲಾಗಲ್ಲ ಅಂತ ಹೇಳೋದನ್ನ ನಾವು ಎಷ್ಟೋ ಬಾರಿ ಕೇಳಿದ್ದೇವೆ. ಹೌದು, ಕೇಳಿದ್ವಿ. ಆದರೆ ನೀವು ಹೇಳುವ ಪ್ರಕಾರ ಆ ಸಿಟ್ಟು ಅಥವಾ ಈಗೋ ನನ್ನದಲ್ಲ, ಅದು ರಾವಣನ ಪ್ರಾಪರ್ಟಿ ಅಂತ ನಾವು ಡಿಸೈಡ್ ಮಾಡಿದ್ರೆ ಅದರಿಂದ ಹೊರಬರುವುದು ಸುಲಭ ಆಗುತ್ತಾ? ಖಂಡಿತವಾಗಿಯೂ ಸುಲಭವಾಗುತ್ತದೆ. ಸೈಕೊಲಾಜಿಕಲಿ ನೋಡಿದ್ರೆ ನಾವು ನಮ್ಮ ಎಮೋಷನ್ಸ್ ಜೊತೆ ಎಷ್ಟರ ಮಟ್ಟಿಗೆ ಐಡೆಂಟಿಫೈ ಆಗುತ್ತೇವೆಂದ್ರೆ, ಆ ಎಮೋಷನ್ ನಾನೇ ಅಂತ ಅನ್ಕೊಳ್ತೀವಿ. ಎಕ್ಸಾಕ್ಟ್ಲಿ, ಆ ಎಮೋಷನ್ ನಾನೇ ಎಂದು ಭ್ರಮಿಸುತ್ತೇವೆ. ಒಮ್ಮೆ ಇದು ನನ್ನದಲ್ಲ, ಇದು ಹೊರಗಿನಿಂದ ಬಂದಿರುವ ಒಂದು ಕಸ ಅಂತ ನಮಗರಿವಾದರೆ, ಕಸವನ್ನ ಮನೆಯಿಂದ ಹೊರಹಾಕುವುದು ಸುಲಭ ತಾನೇ? ಹೌದು, ತುಂಬಾ ಸುಲಭ. ಅದನ್ನೇ ಇಲ್ಲಿ ಹೋಳಿ ಪದದ ನಿಜವಾದ ಅರ್ಥದ ಮೂಲಕ ವಿವರಿಸಲಾಗಿದೆ. ಹೋಳಿ ಅಂದ್ರೆ ಹಿಂದಿಯಲ್ಲಿ ಆಗಿ ಹೋಯಿತು ಅಂತ. ಜೋಬಾದ್ ಬೀಚ್ ಚುಕಿ ಸೋ ಬೀಚ್ ಚುಕಿ. ಹೌದು. ಅಂದ್ರೆ ಗತಕಾಲದ ಹೊರೆಗಳನ್ನ ಹೊತ್ತುಕೊಂಡು ನಡೆಯುವುದರ ಬದಲು ಆ ಹಳೆಯ ಸಂಸ್ಕಾರಗಳನ್ನ, ಹಳೆಯ ಕಹಿ ಘಟನೆಗಳನ್ನ ಅಲ್ಲಿಯೇ ಸುಟ್ಟು ಹಾಕಿ ಪೂರ್ಣ ವಿರಾಮ ಇಡುವುದು. ಅಂದ್ರೆ ಹಳೆಯದನ್ನ ಮರೆತು ಬಿಡುವುದು. ಹೌದು. ಯಾರಾದ್ರೂ ನಮ್ಗೆ ಮೋಸ ಮಾಡಿದ್ರೆ ಅಥವಾ ಕೆಟ್ಟದಾಗಿ ನಡ್ಸ್ಕೊಂಡಿದ್ರೆ ಆ ಕೋಪವನ್ನ ವರ್ಷಾನುಗಟ್ಟಲೆ ಇಟ್ಟುಕೊಳ್ಳುವ ಬದಲು ಹೋಳಿ ಆಚರಿಸುವುದು, ಅಂದ್ರೆ ಆಗಿ ಹೋಯಿತು ಅಂತ ಸುಟ್ಟು ಹಾಕುವುದು. ನಿಜ. ಇದು ಕೇಳಲು ಬಹಳ ಸುಲಭ, ಆದ್ರೆ ಪ್ರಾಕ್ಟಿಕಲ್ ಆಗಿ ಈ ಹಳೆಯದನ್ನ ಸುಟ್ಟು ಹಾಕುವ ಪ್ರಕ್ರಿಯೆಯಲ್ಲಿ ನಾವೇ ಸುಟ್ಟು ಹೋದಂತೆ. ಅಥವಾ ನಾವೇ ಸೋತಂತೆ ಭಾಸವಾಗುತ್ತೆ. ಹೌದು, ನಾವೇ ಸೋತಂತೆ ಭಾಸವಾಗುವುದಿಲ್ವೇ? ಇದೇ ಭಯ ನಮ್ಮೆಲ್ಲರನ್ನೂ ಕಾಡುವುದು. ಆದ್ರೆ ಇದನ್ನ ವಿವರಿಸಲು ಮೂಲ ಮಾಹಿತಿಯಲ್ಲಿ ಒಂದು ಅತ್ಯದ್ಭುತವಾದ ದೃಷ್ಟಾಂತವನ್ನ ನೀಡಲಾಗಿದೆ. ಅದೇ ಕೋಖಿ ಮತ್ತು ದಾರದ ಉದಾಹರಣೆ. ಇಲ್ಲಿ ವಿಷಯ ನಿಜವಾಗಲೂ ಕುತೂಹಲಕಾರಿಯಾಗ್ತದೆ. ನಾನು ಈ ಕೋಕಿ ಬಗ್ಗೆ ಓದಿದೆ. ಈ ಉದಾಹರಣೆ ಸ್ವಲ್ಪ ವಿಭಿನ್ನವಾಗಿದೆ. ದಯವಿಟ್ಟು ಇದನ್ನ ಸ್ವಲ್ಪ ವಿವರಿಸ್ತೀರಾ? ಮಾನ್ಯತರ್ಕದ ಪ್ರಕಾರ ಏನಾಗ್ಬೇಕು? ಬೆಂಕಿಗೆ ಬಿದ್ದ ಆ ಸೂಕ್ಷ್ಮವಾದ ದಾರ ಸುಟ್ಟು ಬೂದಿಯಾಗ್ಬೇಕು. ಹೌದು, ದಾರ ಸುಟ್ಟು ಹೋಗ್ಬೇಕು ತಾನೆ. ಆದರೆ ಚಮತ್ಕಾರವೆಂದರೆ ಆ ಬೆಂಕಿಯಲ್ಲಿ ಕೋಖಿ ಸಂಪೂರ್ಣವಾಗಿ ಬೇಯುತ್ತದೆಯೇ ಹೊರತು ಆ ಒಳಗಿರುವ ದಾರ ಸುಡುದಿಲ್ಲ. ಅಂದ್ರೆ ಬೆಂಕಿಯಲ್ಲಿ ರೊಟ್ಟಿ ಬೇಯುತ್ತೆ, ಆದ್ರೆ ದಾರಕ್ಕೆ ಏನೂ ಆಗಲ್ಲ. ಏನೂ ಆಗಲ್ಲ. ದಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಆ ದಾರ ಯಾವುದನ್ನ ರೆಪ್ರೆಸೆಂಟ್ ಮಾಡುತ್ತೆ? ನಮ್ಮ ಲೈಫ್ಗೆ ಇದನ್ನ ಹೇಗೆ ಕನೆಕ್ಟ್ ಮಾಡಬಹುದು? ಇಲ್ಲಿ ಕೋಖಿ ಅಂದ್ರೆ ನಮ್ಮ ಭೌತಿಕ ಶರೀರ ಮತ್ತು ನಾವೆದುರಿಸುವ ಪ್ರಾಪಂಚಿಕ ಸನ್ನಿವೇಶಗಳು. ಅಂದ್ರೆ ನಮ್ಮ ದಿನನಿತ್ಯದ ಪ್ರಾಬ್ಲಮ್ಸ್. ಹೌದು. ಸಮಯ ಕಳೆದಂತೆ ಕಷ್ಟಗಳ ಬೆಂಕಿಯಲ್ಲಿ ಈ ಶರೀರ ವಯಸ್ಸಾಗುತ್ತೆ, ಸನ್ನಿವೇಶಗಳು ಬದಲಾಗುತ್ತವೆ, ನಾವು ಅನೇಕ ಸಂಕಷ್ಟಗಳಲ್ಲಿ ಬೇಯ್ತೇವೆ. ನಿಜ. ಆದರೆ ಆ ಬೆಂಕಿಯಲ್ಲಿ ಸುಡದ ದಾರ ಇದೆಯಲ್ಲ, ಅದು ನಮ್ಮ ಅವಿನಾಶಿ ಆತ್ಮ. ಓ, ಆತ್ಮ. ಉದ್ಯೋಗ ಹೋದಾಗ, ಸಂಬಂಧಗಳು ಮುರಿದು ಬಿದ್ದಾಗ ಅಥವಾ ಆರ್ಥಿಕ ನಷ್ಟವಾದಾಗ ಆ ಸನ್ನಿವೇಶಗಳು ನಮ್ಮ ಶರೀರ ಮತ್ತು ಮನಸ್ಸಿನ ಮೇಲೆ ಪ್ರಭಾವ ಬೀರಬಹುದು. ಆದರೆ ನಮ್ಮ ಮೂಲ ಅಸ್ತಿತ್ವಕ್ಕೆ, ಅಂದ್ರೆ ಆ ದಾರಕ್ಕೆ ಯಾವುದೇ ಧಕ್ಕೆ ಆಗೋದಿಲ್ಲ. ಎಂಥ ಅದ್ಭುತವಾದ ಹೋಲಿಕೆ. ಹೌದು. ಇದನ್ನೇ ಇದು ನೆನಪಿಸುತ್ತದೆ. ಮತ್ತು ಈ ಅಸ್ತಿತ್ವದ ನೈಜ ಸ್ಥಿತಿಯೇ ಪವಿತ್ರತೆ ಅಂತ ಹೇಳಲಾಗಿದೆ. ಪವಿತ್ರತೆ. ಪವಿತ್ರತೆ ಎಂದಾಕ್ಷಣ ಸಾಮಾನ್ಯವಾಗಿ ನಮ್ಮ ತಲೆಯಲ್ಲಿ ಬರುವುದು ಕೇವಲ ಬ್ರಹ್ಮಚರ್ಯ ಅಥವಾ ಕೆಲವು ಕಟ್ಟುನಿಟ್ಟಿನ ನಿಯಮಗಳು ಅಂತ. ಹೌದು, ನಿಯಮಗಳು, ವಸ್ತ್ರ ಸಂಹಿತೆ ಇತ್ಯಾದಿ. ಅದೇ ಇಲ್ಲಿ ಪವಿತ್ರತೆಗೆ ಬೇರೆಯಾದ ಒಂದು ಡೆಫಿನಿಷನ್ ಇದೆಯಾ? ಹೌದು. ಪವಿತ್ರತೆಯನ್ನ ಕೇವಲ ಭೌತಿಕ ನಿಯಮಗಳಿಗೆ ಸೀಮಿತಗೊಳಿಸಿಲ್ಲ. ಬದಲಾಗಿ ಪವಿತ್ರತೆಯನ್ನ ಒಂದು ತಾಯಿ ಅಂದ್ರೆ ಜನನಿ ಅಂತ ಬಹಳ ಸುಂದರವಾಗಿ ಬಣ್ಣಿಸಲಾಗಿದೆ. ತಾಯಿ ಅಂತಾನಾ? ಹೌದು. ತಾಯಿ ಇದ್ರೆ ಆಕೆಯ ಮಕ್ಕಳು ಇದ್ದೇ ಇರ್ತಾರೆ ತಾನೇ. ಇಲ್ಲಿ ಪವಿತ್ರತೆ ಎಂಬ ತಾಯಿಯ ಮಕ್ಕಳು ಯಾರು ಗೊತ್ತೇ? ಸುಖ, ಶಾಂತಿ ಮತ್ತು ಆನಂದ. ಸುಖ, ಶಾಂತಿ ಮತ್ತು ಆನಂದ. ಎಲ್ಲಿ ಮನಸ್ಸು, ಮಾತು ಮತ್ತು ಕರ್ಮದಲ್ಲಿ ಪವಿತ್ರತೆ ಅಂದ್ರೆ ಯಾವುದೇ ಕಲ್ಮಶವಿಲ್ಲದ ಶುದ್ಧ ಭಾವನೆ ಇರುತ್ತದೆಯೋ, ಅಲ್ಲಿ ಸುಖ ಮತ್ತು ಶಾಂತಿಯನ್ನ ನಾವು ಹುಡುಕೊಂಡು ಹೋಗ್ಬೇಕಾಗಿಲ್ಲ. ಓಹ್, ಅವು ತಾವಾಗೇ ಬರ್ತವಾ? ಹೌದು. ಅವು ತಾಯಿಯ ಹಿಂದೆ ಬರುವ ಮಕ್ಕಳಂತೆ ತಾವಾಗಿಯೇ ಬರ್ತವೆ. ಇದು ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ರೆ ಬಹಳ ಅರ್ಥಗರ್ಭಿತವಾಗಿದೆ. ನಾವು ಶಾಂತಿಗಾಗಿ ವೀಕೆಂಡ್ ಟ್ರಿಪ್ ಹೋಗ್ತೀವಿ,
ರಿಲ್ಯಾಕ್ಸ್ ಆಗೋಕ್ ಏನೇನೋ ಮಾಡ್ತೀವಿ. ಹೌದು, ರೆಸಾರ್ಟ್ಸ್ ಹೋಗ್ತೀವಿ. ಆದ್ರೆ ನಮ್ಮ ಆಲೋಚನೆಗಳಲ್ಲಿ ಶುದ್ಧತೆ ಇಲ್ದಿದ್ರೆ, ಬೇರೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಅಥವಾ ದ್ವೇಷ ಇದ್ರೆ ನಾವು ಎಲ್ಲೇ ಹೋದರೂ ಶಾಂತಿ ಸಿಗಲ್ಲ. ಖಂಡಿತ ಸಿಗಲ್ಲ. ಓಕೆ, ಹಿಂಗಿದಂದ್ರೆ ಇವಾಗ ಜಗತ್ತಿಗೆ ಬರೋಣ. ನಾವು ಪ್ರತಿಯೊಂದಕ್ಕೂ ತಕ್ಷಣ ರಿಯಾಕ್ಟ್ ಮಾಡುವ ಯುಗದಲ್ಲಿದ್ದೇವೆ. ರಿಯಾಕ್ಟಿವ್ ಜಗತ್ತು. ಹೌದು. ಒಂದು ವಾಟ್ಸಪ್ ಮೆಸೇಜ್ ಬಂದ್ರೆ ತಕ್ಷಣ ರಿಪ್ಲೈ, ಯಾರಾದರೂ ಕಮೆಂಟ್ ಮಾಡಿದರೆ ತಕ್ಷಣ ಡಿಫೆಂಡ್ ಮಾಡ್ಕೊಳ್ಳೋದು. ಇಂಥ ಟೈಮಲ್ಲಿ ಮಾಹಿತಿಯಲ್ಲಿ ಹೇಳಿರುವ ತ್ರಿಕಾಲದರ್ಶಿ ಆಗುವುದರ ಅರ್ಥವೇನು? ತ್ರಿಕಾಲದರ್ಶಿ ಅಂದ್ರೆ 3 ಕಾಲಗಳನ್ನ ಬಲ್ಲವನು ಆಗುವುದು ಇಂದಿನ ರಿಯಾಕ್ಟಿವ್ ಲೈಫ್ ಸ್ಟೈಲ್ಗೆ ಅತ್ಯಂತ ಅಗತ್ಯವಾದ ಆಂಟಿಡೋಟ್. ಆಂಟಿಡೋಟ್ ಹೇಗೆ? ಇದ್ರ ಅರ್ಥ ಯಾವುದೇ ಒಂದು ಸಣ್ಣ ಅಥವಾ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವ ಮುನ್ನ ಕೇವಲ ಒಂದು ಕ್ಷಣ ನಿಲ್ಲುವುದು. ಆ ನಿರ್ಧಾರದ ಆದಿ ಅಂದ್ರೆ ಹಿಂದೆ ಏನಾಗಿತ್ತು, ಓಕೆ, ಮಧ್ಯ ಅಂದ್ರೆ ಈಗ ಏನಾಗುತ್ತಿದೆ, ಮತ್ತು ಅಂತ್ಯ ಅಂದ್ರೆ ಇದರ ಭವಿಷ್ಯದ ಪರಿಣಾಮವೇನು ಎಂಬ 3 ಕಾಲಗಳನ್ನ ವಿಶ್ಲೇಷಿಸುವುದು. ಅಂದ್ರೆ ಈಗ ನಾನೊಂದು ಕೋಪದ ಇಮೇಲ್ ಅನ್ನು ನನ್ನ ಬಾಸ್ಗೆ ಟೈಪ್ ಮಾಡಿ ಸೆಂಡ್ ಬಟನ್ ಒತ್ತುವ ಮುನ್ನ ಒಂದು ಕ್ಷಣ ಪಾಸ್ ಮಾಡೋದು ಅಂತನಾ? ಹೌದು, ನಿಖರವಾಗಿ. ಹಿಂದೆ ಇವ್ರು ನಂಗೆ ಯಾಕೆ ಬೈದ್ರು, ಈಗ ನನ್ನ ಮನಸ್ಥಿತಿ ಹೇಗಿದೆ, ಮತ್ತು ಈ ಇಮೇಲ್ ಕಳಿಸಿದ್ರೆ ನಾಳೆ ನನ್ನ ಉದ್ಯೋಗಕ್ಕೆ ಏನಾಗ್ಬೋದು ಅಂತ ಯೋಚಿಸುವುದೇ ತ್ರಿಕಾಲದರ್ಶಿ ಸ್ಥಿತಿಯಾ? ಖಂಡಿತ. ಆ ಒಂದು ಕ್ಷಣವ ವಿರಾಮ ನಮ್ಮ ಭವಿಷ್ಯವನ್ನು ಬದಲಾಯಿಸಬಲ್ಲದು. ನಿಜ. ಇದನ್ನೇ ಮಾಹಿತಿಯಲ್ಲಿ ಹೋಳಿ ಹಂಸದ ವಿವೇಚನೆ ಅಂತ ಕರೆಯಲಾಗಿದೆ. ಹಂಸವು ನೀರು ಮತ್ತು ಹಾಲನ್ನ ಬೇರ್ಪಡಿಸುತ್ತದೆ. ಹೌದು, ಕೇವಲ ಮುತ್ತುಗಳನ್ನ ಆರಿಸ್ತದೆ. ಕರೆಕ್ಟ್, ಕಲ್ಲುಗಳನ್ನಲ್ಲ. ಹಾಗೆಯೇ ತ್ರಿಕಾಲದರ್ಶಿಯಾದಾಗ ನಾವು ತಾತ್ಕಾಲಿಕ ಇಮೋಷನ್ ಅನ್ನು ಬಿಟ್ಟು ದೀರ್ಘಕಾಲದ ಒಳಿತನ್ನ ಆರಿಸಿಕೊಳ್ತೇವೆ. ಇದು ತುಂಬಾ ಪ್ರಾಕ್ಟಿಕಲ್. ಆದ್ರೆ ನಾವು ಇಲ್ಲಿ ಮಾಡುವ ಇನ್ನೊಂದು ದೊಡ್ಡ ತಪ್ಪಿದೆ. ಅದೇ ಗೇ ಭಾಷೆಯ ಬಳಕೆ. ಗೇ ಭಾಷೆ ಅಂದ್ರೆ? ಹಿಂದಿಯಲ್ಲಿ ಕರೆಂಗೆ, ದೇಖೆಂಗೆ ಅಂದ್ರೆ ಮಾಡುವೆ, ನೋಡುವೆ ಅಂತ ಹೇಳೋದು. ನಾವು ಯಾವಾಗ್ಲೂ ಒಳ್ಳೆಯ ವಿಷಯಗಳನ್ನ ಮುಂದೂಡ್ತೇವೆ. ಓ, ಪ್ರೊಕಾಸ್ಟಿನೇಷನ್. ನಾಳೆಯಿಂದ ಜಿಮ್ಗೆ ಹೋಗ್ತೀನಿ, ಮುಂದಿನ ತಿಂಗಳಿಂದ ಈ ಕೆಟ್ಟ ಅಭ್ಯಾಸ ಬಿಡ್ತೀನಿ ಅನ್ನೋದು. ಹೌದು, ಅದೇ. ಇದು ನಮ್ಮೆಲ್ಲರ ದೈನಂದಿನ ಕಥೆ. ಆದ್ರೆ ಇದರಲ್ಲಿ ಎಷ್ಟೊಂದು ಅಪಾಯವಿದೆಯಾ? ಇದು ಕೇವಲ ಒಂದು ಸಣ್ಣ ಸೋಮಾರಿತನ ಅಲ್ವಾ? ಮೇಲ್ನೋಟಕ್ಕೆ ಇದು ಸೋಮಾರಿತನ ಅನಿಸಬಹುದು. ಆದ್ರೆ ಸೈಕಲಾಜಿಕಲಿ ಈ ಮಾಡುವೆ, ನೋಡುವೆ ಅನ್ನೋ ಭಾಷೆಯು ಒಂದು ಸಿಹಿ ವಿಷವಿದ್ದಂತೆ. ಸಿಹಿ ವಿಷ? ಹೌದು. ಇದು ನಾವು ಭವಿಷ್ಯದಲ್ಲಿ ಸಕಾರಾತ್ಮಕವಾಗಿದ್ದೇವೆ ಎಂದು ನಮ್ಮದೇ ಬ್ರೈನ್ಗೆ ಒಂದು ಸುಳ್ಳು ಭ್ರಮೆ ಹುಟ್ಟಿಸುತ್ತದೆ. ಆದ್ರೆ ವಾಸ್ತವದಲ್ಲಿ ಇದು ನಮ್ಮನ್ನ ಪ್ರಸ್ತುತ ಕ್ಷಣದ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಂತೆ ಮಾಡುತ್ತದೆ. ಓ, ಈಗ ಅರ್ಥ ಆಗ್ತಿದೆ. ಇಲ್ಲಿ ಮಮ್ಮ ಅವರ ಅಂದ್ರೆ ಹಿರಿಯಲ ಒಂದು ಅತ್ಯಂತ ಶಕ್ತಿಶಾಲಿ ಮಾತನ್ನು ಉಲ್ಲೇಖಿಸಲಾಗಿದೆ. ಯಾವತ್ತೂ ನಾಳೆ ಬರುವುದಿಲ್ಲ, ನಾಳೆ ಎಂಬುದು ಮಾಯೆಯ ಅತಿದೊಡ್ಡ ಅಸ್ತ್ರ ಅಂತ. ಯಾವತ್ತೂ ನಾಳೆ ಬರುವುದಿಲ್ಲ, ನಾಳೆ ಎಂಬುದು ಮಾಯೆಯ ಅತಿದೊಡ್ಡ ಅಸ್ತ್ರ. ಇದು ನಿಜಕ್ಕೂ ಕಟುವಾದ ಸತ್ಯ. ಹೌದು. ನಾವು ನಾಳೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಇಂದಿನ ನಮ್ಮ ಸೋಲನ್ನ ನಾವು ಜಸ್ಟಿಫೈ ಮಾಡ್ಕೊಂಡಂತೆ. ಇದೆಲ್ಲ ಕೇಳ್ತಿದ್ರೆ ನಮ್ಮ ಮನಸ್ಸೇ ನಮ್ಗೆ ಅತಿದೊಡ್ಡ ಶತ್ರು ಮತ್ತು ಮಿತ್ರ ಅನ್ನೋದು ಕ್ಲಿಯರ್ ಆಗುತ್ತೆ. ನಿಖರವಾಗಿ. ಇದೇ ರೀತಿ ಮಾಹಿತಿಯಲ್ಲಿ ಬೇರೆ ಹಿರಿಯರ ಮಾತುಗಳನ್ನು ಉಲ್ಲೇಖಿಸಲಾಗಿದೆ, ಹೌದಲ್ವಾ? ಹೌದು. ದಾದಿ ಮತ್ತು ದೀದಿಯವರ ಮಾತುಗಳು ಇಲ್ಲಿ ಬರ್ತವೆ. ದಾದಿಯವರ ಮಾತು, ಕರ್ಮಾತೀತ ಆಗಲೇಬೇಕು ಅಂದ್ರೆ ಕರ್ಮಾತೀತ್ ಹೋನಾ ಹಿ ಹೇ. ಕರ್ಮಾತೀತ್ ಅಂದ್ರೆ? ಹೂವಿನಂತೆ ಇರಬೇಕು. ನಮ್ಮ ದೈನಂದಿನ ಜವಾಬ್ದಾರಿಗಳಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರೂ ಮಾನಸಿಕವಾಗಿ ಅದಕ್ಕೆ ಅಂಟಿಕೊಳ್ಳದಿರುವುದು. ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯವೇ? ಜವಾಬ್ದಾರಿ ಅಂದ್ಮೇಲೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇದ್ದೇ ಇರುತ್ತಲ್ವಾ? ಇರುತ್ತೆ. ಈಗ ಫ್ಯಾಮಿಲಿ ಅಂತ ಬಂದಾಗ ನಾವು ಕೆಸರಿನಲ್ಲಿರೋ ಕಮಲದ ತರಹ ಅಂಟಿಕೊಳ್ಳದೆ ಇರೋಕೆ ಹೇಗೆ ಸಾಧ್ಯ? ಅದು ಜವಾಬ್ದಾರಿಯಿಂದ ಓಡಿ ಹೋದಂತೆ ಆಗಲ್ವಾ? ಇಲ್ಲ, ಓಡಿ ಹೋಗುವುದಲ್ಲ. ಕರ್ಮಾತೀತ ಅಂದರೆ ಕರ್ಮ ಮಾಡದಿರುವುದಲ್ಲ, ಆದರೆ ಕರ್ಮದ ಫಲದ ಮೇಲಿನ ವ್ಯಾಮೋಹವನ್ನ ಬಿಡುವುದು. ಓಕೆ. ಇದಕ್ಕಾಗಿಯೇ ದೀದಿಯವರ ಮಾತನ್ನ ಸೇರಿಸಲಾಗಿದೆ. ಈಗ ಮನೆಗೆ ಹೋಗಬೇಕು. ಅಬ್ ಘರ್ ಚಲ್ನಾ ಹೈ. ಮನೆಗೆ ಹೋಗ್ಬೇಕು ಅಂದ್ರೆ ಫಿಸಿಕಲ್ ಮನೆನಾ? ಅಲ್ಲ. ಒಮ್ಮೆ ಯೋಚಿಸಿ, ಒಬ್ಬ ಪ್ರಯಾಣಿಕ ತನ್ನ ಪ್ರವಾಸ ಮುಗಿಸಿ ಮನೆಗೆ ಹೊರಟಾಗ ಅವನು ಉಳಿದುಕೊಂಡಿದ್ದ ಹೋಟೆಲ್ ಕೋಣೆಯ ಇಂಟೀರಿಯರ್ ಬಗ್ಗೆ ತಲೆಗೆಡಿಸಿಕೊಳ್ತಾನೆಯಾ? ಖಂಡಿತ ಇಲ್ಲ. ಇಲ್ಲ ತಾನೆ. ಅವನು ತನ್ನೆಲ್ಲಾ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಂಡು ತನ್ನ ನಿಜವಾದ ಮನೆಗಡೆಗೆ ಗಮನ ಹರಿಸುತ್ತಾನೆ. ಹೌದು. ಅದೇ ರೀತಿ ಈ ಪ್ರಾಪಂಚಿಕ ಜೀವನವೂ ಒಂದು ತಾತ್ಕಾಲಿಕ ಪ್ರವಾಸವಿದ್ದಂತೆ. ಆಂತರಿಕವಾಗಿ ಒಂದು ಸಿಹಿಯಾದ ವೈರಾಗ್ಯವನ್ನ ನಾವು ಬೆಳೆಸ್ಕೊಳ್ಬೇಕು. ಸಿಹಿಯಾದ ವೈರಾಗ್ಯ ಅಂದ್ರೆ ಜವಾಬ್ದಾರಿ ನಿಭಾಯಿಸ್ಬೇಕು, ಆದ್ರೆ ಒಳಗಡೆಯಿಂದ ಇದು ನನ್ನ ಶಾಶ್ವತ ಜಾಗ ಅಲ್ಲ ಅನ್ನೋ ಅರಿವು ಇರಬೇಕು. ಕರೆಕ್ಟ್. ಇದು ನಮ್ಗೆ ದೇಹಿ ಅಭಿಮಾನಿ ಅಂದ್ರೆ ಸೋಲ್ ಕಾನ್ಷಿಯಸ್ ಸ್ಥಿತಿಗೆ ಬರಲು ಸಹಾಯ ಮಾಡುತ್ತೆ ಅಂತ ಅನ್ಸುತ್ತೆ. ಆದರೆ ಟೆಕ್ಸ್ಟ್ನಲ್ಲಿ ಈ ದೇಹಿ ಅಭಿಮಾನಿ ಬಗ್ಗೆ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಇದೆ. ಯಾವುದು?
ಕೇವಲ ಹೊಗಳುವವರನ್ನಲ್ಲ, ನಮ್ಮ ವಿಮರ್ಶಕರನ್ನು ಅಂದ್ರೆ ನಮ್ಮನ್ನ ಟೀಕಿಸುವವರನ್ನು ಪ್ರೀತಿಸಬೇಕು ಅಂತ. ಹೌದು, ಇದೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ, ಯಾರಾದ್ರೂ ನಮ್ಮನ್ನ ಕ್ರಿಟಿಸೈಸ್ ಮಾಡಿದ್ರೆ ಅವರನ್ನ ಪ್ರೀತಿಸೋದು ಬಿಡಿ. ಅವರ ಮುಖ ನೋಡೋಕ್ಕೂ ಇಷ್ಟ ಆಗಲ್ಲ. ಹೌದು, ಅವರ ಮುಖ ನೋಡೋಕ್ಕೂ ಇಷ್ಟ ಆಗಲ್ಲ. ಇದು ರಿಯಲ್ ಲೈಫ್ನಲ್ಲಿ ಹೇಗೆ ವರ್ಕ್ ಆಗತ್ತೆ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ನಿಜವಾದ ದೇಹಿ ಅಭಿಮಾನಿ ಯಾರು? ಯಾರು? ನಮ್ಮನ್ನ ಹೊಗಳುವವರನ್ನು, ನಮ್ಮ ಪರವಾಗಿ ಮಾತನಾಡುವವರನ್ನು ಪ್ರೀತಿಸುವುದು ಜಗತ್ತಿನ ಸಾಮಾನ್ಯ ನಿಯಮ. ಅದರಲ್ಲಿ ಯಾವ ಆಧ್ಯಾತ್ಮಿಕತೆಯೂ ಇಲ್ಲ. ನಿಜ. ಆದ್ರೆ ನೈಜ ಮಾನಸಿಕ ಸ್ಥಿರತೆಯ ಪರೀಕ್ಷೆಯಾಗೋದು ನಮ್ಮ ತಪ್ಪುಗಳನ್ನ ತೋರಿಸುವವರು ಎದುರಾದಾಗ. ಓಕೆ. ನಾವು ಶಾರೀರಿಕ ಅಹಂಕಾರದಲ್ಲಿದ್ರೆ, ಅಂದ್ರೆ ನಾನು ಈ ದೇಹ, ನನ್ನ ಪೋಸ್ಟ್, ನನ್ನ ಸ್ಟೇಟಸ್ ಅನ್ನೋ ಭ್ರಮೆಯಲ್ಲಿದ್ರೆ ಒಂದು ಸಣ್ಣ ಟೀಕೆಯನ್ನು ಸಹಿಸಿಕೊಳ್ಳಲಾರವು. ಹೌದು, ತಕ್ಷಣ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಆಕ್ಟಿವ್ ಆಗ್ತದೆ. ತಕ್ಷಣವೇ ನಾನು ಸರಿ, ನೀನ್ ತಪ್ಪು ಅನ್ನೋ ವಾದ ಶುರುವಾಗುತ್ತೆ. ನಮ್ಮ ಈಗೋ ಹರ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಒಂದು ದೇಹಿ ಅಭಿಮಾನಿ ಆತ್ಮವು ಎಂದಿಗೂ ಅವಮಾನಿತವಾದಂತೆ ಫೀಲ್ ಮಾಡೋದಿಲ್ಲ. ಯಾಕೆ? ಏಕೆಂದ್ರೆ ಆ ಟೀಕೆ ಬಂದಿರುವುದು ಕೇವಲ ಆ ವ್ಯಕ್ತಿಯ ದೇಹಕ್ಕೆ, ಹುದ್ದೆಗೆ ಮತ್ತು ಅಹಂಕಾರಕ್ಕೆ ಮಾತ್ರ, ನೈಜ ಅವಿನಾಶಿ ಆತ್ಮಕ್ಕಲ್ಲ ಅಂತ ಅವರಿಗೆ ತಿಳಿದಿರ್ತದೆ. ವಾವ್. ಯಾರು ನಮ್ಮ ತಪ್ಪುಗಳನ್ನ ಎತ್ತಿ ತೋರಿಸುತ್ತಾರೋ ಅವರು ವಾಸ್ತವವಾಗಿ ನಮ್ಗೆ ಕರ್ಮಾತೀತ ಆಗಲು ಸಹಾಯ ಮಾಡುವವರು. ಕರ್ಮಾತೀತ ಆಗಲು ಸಹಾಯ ಮಾಡ್ತಾರಾ? ಹೌದು. ವಿಮರ್ಶಕರು ನಮ್ಮ ಅಹಂಕಾರವನ್ನ ಕತ್ತರಿಸುವ ಸರ್ಜನ್ ಇದ್ದಂತೆ. ಅವರನ್ನ ನಮ್ಮ ಅತಿ ದೊಡ್ಡ ಹಿತೈಷಿಗಳು ಅಂತ ಭಾವಿಸಿ ಶುಭ ಚಿಂತನೆ ಹೊಂದುವುದು ಮಾನಸಿಕ ವಿಕಾಸದ ಅತ್ಯುನ್ನತ ಹಂತ. ಇದು ಸ್ವಲ್ಪ ಕಷ್ಟವಾದರೂ ಈ ಆಂಗಲ್ ಅಲ್ಲಿ ಯೋಚಿಸಿದ್ರೆ ಬೇರೆಯವರ ಮೇಲಿನ ದ್ವೇಷ ತಾನಾಗೇ ಕಮ್ಮಿ ಆಗುತ್ತೆ. ಹೌದು. ಹಾಗಾದ್ರೆ ಇದರ ಒಟ್ಟಾರೆ ಅರ್ಥವೇನು? ನಮ್ಮ ರೆಗ್ಯುಲರ್ ಲೈಫ್ಗೆ ಬರೋದಾದ್ರೆ, ಒಂದು ಕಡೆ EMI ಕಟ್ಟಬೇಕು, ಮಕ್ಕಳ ಎಜುಕೇಷನ್, ಆಫೀಸ್ ಪಾಲಿಟಿಕ್ಸ್, ಹೆಲ್ತ್ ಇಶ್ಯೂಸ್, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ. ಇಷ್ಟೆಲ್ಲ ಟೆನ್ಷನ್ ಇರುವಾಗ ನಿರ್ಭಯವಾಗಿ ಮತ್ತು ನಿಶ್ಚಿಂತವಾಗಿ ಇರುವುದು ಹೇಗೆ? ಕೇವಲ ಈ ಥಿಯರಿಗಳಿಂದ ಲೈಫ್ ರನ್ ಆಗುತ್ತಾ? ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯವಿದೆ ಎಂಬುದನ್ನು ವಿವರಿಸಲು ಮೂಲ ಮಾಹಿತಿಯಲ್ಲಿ ನೀಡಲಾಗಿರುವ ಮಗುವಿನ ಅದ್ಭುತ ಉದಾಹರಣೆಯನ್ನ ನಾವು ನೋಡಬೇಕು. ಮಗುವಿನ ಉದಾಹರಣೆ? ಹೌದು. ಜನನಿ ಬಿಡಿವಾದ ಸಿಕ್ಕಾಪಟ್ಟೆ ಗದ್ದಲವಿರುವ ಒಂದು ದೊಡ್ಡ ಜಾತ್ರೆಯಲ್ಲಿ ಒಬ್ಬ ತಂದೆ ಮತ್ತು ಮಗು ಹೋಗುತ್ತಿರುತ್ತಾರೆ. ಆ ಮಗು ತನ್ನ ತಂದೆಯ ಬೆರಳನ್ನ ಭದ್ರವಾಗಿ ಹಿಡ್ಕೊಂಡಿರ್ತದೆ. ಓಕೆ. ಆ ಗದ್ದಲದ ಮಧ್ಯೆ ಆ ಮಗುವಿಗೆ ತಾನು ಕಳೆದು ಹೋಗ್ತೇನೆ ಎಂಬ ಭಯವಿಡುತ್ತದೆಯಾ? ಇಲ್ಲ, ಖಂಡಿತ ಇರಲ್ಲ. ಇಲ್ಲ. ಅದು ಸಂಪೂರ್ಣ ನಿಶ್ಚಿಂತವಾಗಿ ಆನಂದದಿಂದ ಆಟಿಕೆಗಳನ್ನು ನೋಡುತ್ತಾ ಐಸ್ ಕ್ರೀಂ ತಿನ್ನುತ್ತಾ ಸಾಗುತ್ತಿರುತ್ತದೆ. ಏಕೆಂದ್ರೆ ತನ್ನ ತಂದೆ ತನ್ನನ್ನು ಸುರಕ್ಷಿತವಾಗಿ ಮನೆಗೆ ಸೇರಿಸುತ್ತಾನೆ ಎಂಬ 100ಕ್ಕೆ 100 ವಿಶ್ವಾಸ ಆ ಮಗುವಿಗಿರುತ್ತದೆ. ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ. ಆ ಮಗುವಿಗೆ ನಾಳೆ ಬಗ್ಗೆ ಚಿಂತೆ ಇಲ್ಲ, ಕೇವಲ ಆ ಕ್ಷಣವನ್ನ ಎಂಜಾಯ್ ಮಾಡ್ತಿರುತ್ತೆ. ಹೌದು. ಆದ್ರೆ ನಾವೆಲ್ಲರೂ ಬೆಳೆದು ದೊಡ್ಡವರಾಗಿದ್ದೀವಿ. ನಾವೇ ಆ ತಂದೆಯ ಸ್ಥಾನದಲ್ಲಿದ್ದೀವಿ. ಈಗ ನಾವು ಆ ಮಗುವಿನಂತೆ ನಿಶ್ಚಿಂತವಾಗಿರೋದು ಹೇಗೆ? ನಾವೇ ಎಲ್ಲ ಜವಾಬ್ದಾರಿ ಹೊರಬೇಕಲ್ಲ? ಇಲ್ಲಿಯೇ ನಾವು ಟ್ರಸ್ಟಿ ಭಾವನೆಯನ್ನ ಅರ್ಥ ಮಾಡಿಕೊಳ್ಳಬೇಕು. ಟ್ರಸ್ಟಿ? ಹೌದು. ನಮ್ಮೆಲ್ಲ ಹೊರೆಗಳನ್ನ, ಚಿಂತೆಗಳನ್ನ ಕರಾವನ್ ಹಾರ್ ಅಂದ್ರೆ ಮಾಡಿಸುವವನು ಆ ಪರಮಾತ್ಮನಿಗೆ ಒಪ್ಪಿಸಿಬಿಡಬೇಕು. ನಾವು ಕೇವಲ ನಿಮಿತ್ತ ಮಾತ್ರ, ಅಂದ್ರೆ ಕರಣಹಾರ್, ಕೇವಲ ಮಾಡುವವರು. ಓ. ಒಂದು ಉದಾಹರಣೆ ತೆಗೆದುಕೊಳ್ಳಿ. ಬ್ಯಾಂಕಿನ ಮ್ಯಾನೇಜರ್ ಪ್ರತಿದಿನ ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ನಡೆಸುತ್ತಾನೆ. ಆದ್ರೆ ಸಂಜೆ ಮನೆಗೆ ಹೋಗುವಾಗ ಆತ ಟೆನ್ಷನ್ ಮಾಡ್ಕೊಳ್ತಾನಾ? ಇಲ್ಲ. ಯಾಕೆಂದ್ರೆ ಆ ಹಣ ತನ್ನದಲ್ಲ, ತಾನು ಕೇವಲ ಆಸ್ತಿಯ ನಿರ್ವಾಹಕ, ಅಂದ್ರೆ ಟ್ರಸ್ಟಿ ಎಂಬ ಅರಿವು ಅವನಿಗಿರುತ್ತದೆ. ದಟ್ ಮೇಕ್ ಸೆನ್ಸ್. ಅಂದ್ರೆ ನನ್ನ ಕುಟುಂಬ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ನನ್ನ ಕೆರಿಯರ್ ಎಲ್ಲವೂ ನನ್ನದೇ ಅಂತ ನಾನು ಅಹಂಕಾರ ಪಟ್ರೆ ಆ ಟೆನ್ಷನ್ ಕೂಡ ನಾನೇ ಹೊರಬೇಕು. ಕರೆಕ್ಟ್. ಬದಲಾಗಿ ನಾನು ಕೇವಲ ಮ್ಯಾನೇಜರ್, ಮಾಲೀಕ ಬೇರೊಬ್ನಿದ್ದಾನೆ ಅಂತ ಟ್ರಸ್ಟಿಯಾಗಿ ಕೆಲಸ ಮಾಡಿದ್ರೆ ಕೆಲಸ ನಿಖರವಾಗುತ್ತೆ, ಆದ್ರೆ ತಲೆ ಮೇಲೆ ಭಾರ ಇರಲ್ಲ. ಹೌದು. ನಿಶ್ಚಿಂತ ಆತ್ಮಗಳು ಮಾತ್ರ ಅತ್ಯುತ್ತಮ ನಿರ್ಧಾರ ತೆಗೆದುಕೊಳ್ಳಬಲ್ಲವು ಅನ್ನೋದು ಇಲ್ಲಿ ಪ್ರೂವ್ ಆಗತ್ತೆ. ಸಂಪೂರ್ಣವಾಗಿ ಸತ್ಯ. ಅಟ್ಯಾಚ್ಮೆಂಟ್ ಇಲ್ಲದಿದ್ದಾಗ ಮಾತ್ರ ನಾವು ತ್ರಿಕಾಲದರ್ಶಿಗಳಾಗಿ ಯೋಚಿಸಲು ಸಾಧ್ಯ. ಸರಿ, ನಾವು ಈ ಆಳವಾದ ಚರ್ಚೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಇಡೀ ಚರ್ಚೆಯ ಪ್ರಮುಖ ಅಂಶಗಳನ್ನು ಒಮ್ಮೆ ಸಮರೈಸ್ ಮಾಡೋದಾದ್ರೆ, ನಾವು ಪ್ರಾಪಂಚಿಕ ಬಣ್ಣಗಳ ಆಚೆಗಿನ ನೈಜ ಹೋಳಿಯನ್ನ ಆಚರಿಸಬೇಕು. ಅಂದ್ರೆ ಆಗಿ ಹೋಯ್ತು ಎಂಬ ತತ್ವವನ್ನು ಅಳವಡಿಸಿಕೊಂಡು ಹಳೆಯ ಕೆಟ್ಟ ಘಟನೆಗಳನ್ನ ಸುಟ್ಟಾಕ್ಬೇಕು. ಹೌದು. ಕೋಪ, ಸೋಮಾರಿತನದಂಥ ರಾವಣನ ಆಸ್ತಿಯನ್ನ ನನ್ನ ಸ್ವಭಾವ ಅಂತ ಡಿಫೆಂಡ್ ಮಾಡ್ಕೊಳ್ಳೋದನ್ನ ಬಿಡಬೇಕು. ರಿಯಾಕ್ಟ್ ಮಾಡೋ ಮುನ್ನ ತ್ರಿಕಾಲದರ್ಶಿ ದೃಷ್ಟಿಯಿಂದ ಆಲೋಚಿಸಬೇಕು. ಗೇ ಭಾಷೆಯನ್ನ ಬಿಡಬೇಕು. ಕರೆಕ್ಟ್. ನಾಳೆಗೆ ಮುಂದೂಡುವ ಗೇ ಭಾಷೆಯನ್ನು ಬಿಡಬೇಕು.
ವಿಮರ್ಶಕರನ್ನು ಪ್ರೀತಿಸುವ ದೇಹಿ ಅಭಿಮಾನಿಯಾಗಬೇಕು ಮತ್ತು ಅಂತಿಮವಾಗಿ ಜಗತ್ತಿನ ಗದ್ದಲದಲ್ಲಿ ನಿಶ್ಚಿಂತ ಟ್ರಸ್ಟಿಯಾಗಿ ಬದುಕಬೇಕು. ನಿಜ. ಈ ವಿಚಾರಗಳು ಮೇಲ್ನೋಟಕ್ಕೆ ಆಧ್ಯಾತ್ಮಿಕವಾಗಿ ಕಂಡ್ರೂ ಇವು ನಮ್ಮ ದೈನಂದಿನ ಜೀವನದ ಒತ್ತಡವನ್ನ ನಿರ್ವಹಿಸುವ ಅತ್ಯಂತ ಬಲವಾದ ಸೈಕಲಾಜಿಕಲ್ ಟೂಲ್ಸ್. ಹೌದು. ಇವುಗಳನ್ನ ಅಳವಡಿಸ್ಕೊಂಡ್ರೆ ಮನಸ್ಸಿನ ಭಾರ ಖಂಡಿತ ಕಡಿಮೆ ಆಗ್ತದೆ. ಖಂಡಿತ. ಈ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಈ ಎಲ್ಲಾ ಮೂಲ ಮಾಹಿತಿಯ ಆಧಾರದ ಮೇಲೆ ಹುಟ್ಟಿಕೊಂಡ, ಆದರೆ ನಾವು ಈವರೆಗೆ ನೇರವಾಗಿ ಚರ್ಚಿಸದ ಒಂದು ಹೊಸ ಆಲೋಚನೆಯನ್ನ ಇಲ್ಲಿ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಹೇಳಿ. ಒಮ್ಮೆ ಕಲ್ಪಿಸಿಕೊಳ್ಳಿ, ಈ ಇಡೀ ಜಗತ್ತು ಒಂದು ಬೃಹತ್ ನಾಟಕದ ವೇದಿಕೆ ಮತ್ತು ನಾವೆಲ್ಲರೂ ಇಲ್ಲಿ ಕೇವಲ ಅತಿಥಿ ನಟರು, ಅಂದ್ರೆ ಗೆಸ್ಟ್ ಆಕ್ಟರ್ಸ್ ಮಾತ್ರ. ನಮ್ಮ ಪಾತ್ರ ಮುಗಿದ ತಕ್ಷಣ ನಾವು ಮೇಕಪ್ ತೆಗೆದು ನಮ್ಮ ನಿಜವಾದ ಶಾಂತಿಯ ಮನೆಗೆ ಮರಳುತ್ತೇವೆ ಎಂಬುದನ್ನು ನಮ್ಮ ಮನಸ್ಸು ಸಂಪೂರ್ಣವಾಗಿ ಒಪ್ಪಿಕೊಂಡ್ರೆ ಏನಾಗಬಹುದು? ಖಂಡಿತವಾಗಿಯೂ ದೊಡ್ಡ ಬದಲಾವಣೆ ಆಗುತ್ತೆ. ಹೌದು. ಇಂದು ನಮ್ಮನ್ನ ಕಾಡುತ್ತಿರುವ ಅತಿ ದೊಡ್ಡ ಮಾನಸಿಕ ಒತ್ತಡ, ಭವಿಷ್ಯದ ಬಗೆಗಿನ ಭಯ ಅಥವಾ ಆಫೀಸ್ ಮನೆಯಲ್ಲಿ ಇತರರೊಂದಿಗಿನ ಈಗೋ ಕ್ಲಾಶ್, ಎಲ್ಲವೂ ಮಾಯವಾಗುತ್ತೆ. ಇವೆಲ್ಲವೂ ಮುಂದಿನ ಕ್ಷಣವೇ ಸಂಪೂರ್ಣವಾಗಿ ಮಾಯವಾಗಬಹುದು ಅಲ್ವೇ? ನಾಟಕದ ಸ್ಟೇಜ್ ಮೇಲೆ ಯಾರೋ ನಮಗೆ ಬೈದ್ರೆ ನಾಟಕ ಮುಗಿದ ಮೇಲೆ ನಾವು ಅದನ್ನ ಮನಸ್ಸಿಗೆ ಹಚ್ಕೊಳ್ತೀವೆ? ಇಲ್ಲ, ಅದು ಬರೀ ಆಕ್ಟಿಂಗ್ ಅಂತ ಬಿಟ್ಟುಬಿಡ್ತೀವಿ. ಅದೇ ರೀತಿ ಆ ಅತಿಥಿ ನಟನ ಭಾವನೆಯೇ ನಮ್ಮನ್ನ ಎಲ್ಲ ಮಾನಸಿಕ ಬಂಧನಗಳಿಂದ ಮುಕ್ತಗೊಳಿಸುವ ಮಾಸ್ಟರ್ ಕೀ ಆಗಿರಬಹುದು. ಇದೊಂದು ಅತ್ಯಂತ ಶಕ್ತಿಶಾಲಿ ಮತ್ತು ನಮ್ಮನ್ನ ಮತ್ತಷ್ಟು ಆಳವಾದ ಚಿಂತನೆಗೆ ದೂಡುವಂಥ ಪ್ರಶ್ನೆ. ನಾವು ಕೇವಲ ಅತಿಥಿಗಳು ಅನ್ನೋ ಆ ಅರಿವು ಮೂಡಿದ್ರೆ ಜೀವನದ ಪ್ರತಿಯೊಂದು ಸವಾಲು ಕೇವಲ ಒಂದು ಪಾತ್ರದಂತೆ ಕಾಣುತ್ತದೆ. ಹೌದು. ಆಗ ಬದುಕಿನ ಪ್ರತಿ ಕ್ಷಣವೂ ಆನಂದದಾಯಕವಾಗುತ್ತದೆ. ಖಂಡಿತ. ಈ ಒಂದು ಆಳವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಈ ಚರ್ಚೆಯನ್ನ ಮುಕ್ತಾಯಗೊಳಿಸುತ್ತಿದ್ದೀವಿ. ಹೌದು. ಹೊಸ ವಿಚಾರಗಳನ್ನ ಅನ್ವೇಷಿಸುವ ಈ ಪ್ರಯಾಣ ಹೀಗೆಯೇ ಮುಂದುವರಿಯಲಿ. ನಮ್ಮೆಲ್ಲರ ದೈನಂದಿನ ಜೀವನದಲ್ಲಿ ಈ ಪ್ರಾಯೋಗಿಕ ವಿಚಾರಗಳು ಹೊಸ ಬೆಳಕನ್ನ ತರಲಿ, ಒತ್ತಡವನ್ನ ಕಡಿಮೆ ಮಾಡ್ಲಿ ಅಂತ ಆಶಿಸ್ತಾ ಈ ಆಳವಾದ ಅಧ್ಯಯನದಿಂದ ನಾವು ವಿದಾಯ ಹೇಳುವ ಸಮಯ ಬಂದಿದೆ. ನಮಸ್ಕಾರ.